ನಾವು ಯಾವಾಗಲೂ ಮರ್ಯಾದೆ ಮುಚ್ಚಿಕೊಂಡಿದ್ದೇವೆ. ಇದು ಪ್ರಹ್ಲಾದ್ ಜೋಶಿಯವರ ಸ್ಟೇಟ್ಮೆಂಟ್. ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಂಸ್ಕೃತಿ ಇಲ್ಲದ ಅನಾಗರಿಕರಿದ್ದಾರೆ. ಲಕ್ಷ್ಮಿ ವಿರುದ್ಧ ರವಿ ಪದಬಳಕೆ ವಿಚಾರಕ್ಕೆ ಪ್ರಹ್ಲಾದ್ ಜೋಶಿಯವರು ಮತ್ತೊಮ್ಮೆ ಕಿಡಿಕಾರಿದ್ದಾರೆ. ಇಡೀ ರಾತ್ರಿ ಓಡಾಡಿಸಿದ್ದ ಬಗ್ಗೆ ಗೃಹ ಸಚಿವರಿಗೆ ಗೊತ್ತಿಲ್ಲ. ಪೊಲೀಸರಿಂದ ಅಫ್ಘಾನಿಸ್ತಾನದಲ್ಲಿ ನಡೆಯುವಂತಹ ವರ್ತನೆಯನ್ನ ನಾವು ಕಾಣ್ತಾ ಇದ್ದೀವಿ. ಕಾಂಗ್ರೆಸ್ ಏನ್ ನಾನ್ಸೆನ್ಸ್ ಮಾತಾಡ್ತಾ ಇದೆ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಗರಂ ಆಗಿದ್ದಾರೆ. ಹಿಂದೆಯೂ ಕೂಡ ಅವರು ಹೇಳಿಕೆಯನ್ನ ಕೊಟ್ಟಿದ್ರು, ನಕಲಿ ಎನ್ಕೌಂಟರ್ ಮಾಡುವ ಹುನ್ನಾರ ನಡೆದಿತ್ತು ಅಂತ ಹೇಳಿ. ಇವತ್ತಿನ ಕಾಂಗ್ರೆಸ್ ಪಾರ್ಟಿಗೆ ಮಹಾತ್ಮ ಗಾಂಧಿಯವರಿದ್ದಂತಹ ಸಂದರ್ಭದಲ್ಲಿನ ಕಾಂಗ್ರೆಸ್ ಪಾರ್ಟಿಯ ಇವರು ವಾರಸ್ದಾರ ಅಲ್ಲೇ ಅಲ್ಲ. ಇವರು ಈಗಿರುವಂಥದ್ದು ನಕಲಿ ಡುಪ್ಲಿಕೇಟ್ ಕಾಂಗ್ರೆಸ್ಸು, ನಕಲಿ ಗಾಂಧಿಗಳು. ಹಾಗಾಗಿ ಅದಕ್ಕೇನು ಅವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಸರ್ಕಾರದ್ದು. ಹೆಸ್ಕಾಮದಿಂದ ಇಡೀ ಇದ್ರಾಗ ಅಲಂಕಾರ ಮಾಡಿಸ್ಯಾರ. ಬೆಳಗಾಮದಾಗ ನಿನ್ನೆ ಬೋರ್ಡ್ ಹಾಕೋರು ಹೆಸ್ಕಾಮ್ ಅಂತ, ಪೂರಾ ಸರ್ಕಾರಿ ದುಡ್ಡು. ನಿಮಗೆ ಮಹಾತ್ಮ ಗಾಂಧಿಯವರ ಕಾಂಗ್ರೆಸ್ಸಿಗೆ ಏನು ಸಂಬಂಧ? ನಿಮ್ಮ ಕಾಂಗ್ರೆಸ್ ಡುಪ್ಲಿಕೇಟ್ ಕಾಂಗ್ರೆಸ್ ಇದೆ. ಅವೆಲ್ಲ ಕಾಂಗ್ರೆಸ್ ತುಂಡು ಫಂಡ್ ಆಗಿ ಹಾಳಾಗಿ ಹೋದದು ಕಾಂಗ್ರೆಸ್. ನೀವೆಲ್ಲ ಇವರು ನಿಮ್ದು ಕಳ್ಳರ ಕಾಕರ ಗುಂಪು ನಿಮ್ದಿದೆ. ನೀವು ಮತ್ತು ನಿಮ್ಮ ಗಾಂಧಿಗಳ ನಕಲಿ ಗಾಂಧಿಗಳು. ಇವರು ನಕಲಿ ಗಾಂಧಿಗಳ ನಕಲಿ ಕಾಂಗ್ರೆಸ್ಸನ್ನು ಇದಕ್ಕೆ ಸರ್ಕಾರ ದುಡ್ಡಕ್ಕೆ ಹಾಕ್ತೀರಿ ನೀವು. ಅದಕ್ಕೆ ಇದನ್ನು ತಕ್ಷಣ ನಿಲ್ಲಿಸ್ಬೇಕು. ಮತ್ತು ಈ ದುಡ್ಡು ಎಷ್ಟು ಖರ್ಚಾಗಿದೆ ಅಂತ ಅನ್ನೋದು ಬಹಿರಂಗಪಡಿಸಿ ಅಷ್ಟು ದುಡ್ಡು ಕಾಂಗ್ರೆಸ್ ಪಾರ್ಟಿಯವರು ತುಂಬಕ್ಕಿದ್ದನ್ನು. ಅದಕ್ಕೆ ನಿನ್ನೆಯಿಂದ ಹೊಸ ಡ್ರಾಮಾ ಶುರು ಮಾಡ್ಯಾರ. ಇದು ದೇಶಕ್ಕಾಗಿ ಹೋರಾಟ ಮಾಡಿದಂಥ ಒಂದು ಮಹಾತ್ಮ ಗಾಂಧಿಯವ್ರದ್ದು ಇದ್ದಿರೋದ್ರಿಂದ ಎಲ್ಲರೂ ಬರ್ಬೇಕು. ಅಂದ್ರೆ ಅಲ್ಲಿ ಅವಾಗ ಹೆಸ್ಕಾಮದ್ದು ಹಾಕಿದಾರಲ್ಲ, ಬೋರ್ಡ್ ಹಾಕಿದಾರಲ್ಲ, ಮಂದಿಗೆ ಗೊತ್ತಾತ ಇವರು ಸರ್ಕಾರದ ದುಡ್ಡು ಉಪಯೋಗ ಮಾಡ್ತಾರಂತ. ಇದಕ್ಕೊಂದು ಹೊಸ ಟ್ವಿಸ್ಟ್ ಕೊಡುವ ಪ್ರಯತ್ನ ಮಾಡ್ತಾರೆ. ಜನ ಮೂರ್ಖರಲ್ಲ. ನಿಮ್ಮದು ಕಾಂಗ್ರೆಸ್ಸಕ್ಕೂ ಆವಾಗಿದ್ದ ಕಾಂಗ್ರೆಸ್ಸಕ್ಕೂ ಅಜಗಜಾಂತರ ಸಂಬಂಧ ಅದ. ನಿಮ್ದೆಲ್ಲ ಕಳ್ಳರ ಕಾಕರ ಗುಂಪಾಗೈತೆ. ಸಂಬಂಧನೇ ಇಲ್ಲ. ಈಗಿರೋ ಗಾಂಧಿಗಳು ನಕಲಿ ಗಾಂಧಿಗಳು ಇವರು.